ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ಎಂದಿನ ಕ್ರಿಕೆಟ್ ಲೋಕದ ಹೈಲೈಟ್ ಸುದ್ದಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ20 ಪಂದ್ಯ ಅಭಿಮಾನಿಗಳಿಗೆ ರೋಚಕ ಕ್ಷಣಗಳನ್ನು ನೀಡಿತು. ಟಾಸ್ ಗೆದ್ದ ಭಾರತ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ತು. ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಆರಂಭದಿಂದಲೇ ಆಕ್ರಮಣಕಾರಿ ಆಟ ಪ್ರದರ್ಶಿಸಿತು. ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ಪವರ್ ಪ್ಲೇಯಲ್ಲೇ ವೇಗವಾಗಿ ರನ್ಗಳನ್ನು ಕಲೆ ಹಾಕಿದ್ರು. ಮಧ್ಯಮ ಕ್ರಮದಲ್ಲಿ ಜವಾಬ್ದಾರಿಯುತ ಆಟ ಕಂಡುಬಂತು. ನಿರ್ದಿಷ್ಟ 20 ಓವರ್ಗಳಲ್ಲಿ ನ್ಯೂಜಿಲೆಂಡ್ ತಂಡ ಭಾರಿ ಮೊತ್ತ ಕಲೆ ಹಾಕಿ ಭಾರತಕ್ಕೆ ದೊಡ್ಡ ಗುರಿ ನೀಡಿತು. ಭಾರತದ ಪರ ಬೌಲರ್ಗಳು ಕೆಲ ಸಮಯಗಳಲ್ಲಿ ವಿಕೆಟ್ ಪಡೆದ ಒತ್ತಡ ತಂದ್ರು. ಕಿವೀಸ್ ಬ್ಯಾಟ್ಸ್ಮನ್ಗಳು ಅಂತಿಮ ಓವರ್ಗಳಲ್ಲೂ ಬಿರುಸಿನ ಆಟ ಮುಂದುವರೆಸಿದ್ರು. ಇದಾದ ಬಳಿಕ 200ಕ್ಕೂ ಹೆಚ್ಚು ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಟೀಂ ಇಂಡಿಯಾ ಆತ್ಮವಿಶ್ವಾಸದಿಂದ ಕಣಕ್ಕಿಳಿತು. ಆರಂಭಿಕ ಜೋಡಿ ಮೊದಲ ಓವರ್ನಿಂದಲೇ ಸ್ಪಷ್ಟ ಸಂದೇಶ ನೀಡಿತು. ಗುರಿ ದೊಡ್ಡದಾದ್ರೆ ಆಟ ಇನ್ನೂ ದೊಡ್ಡದಾಗಿರಬೇಕು. ಪವರ್ ಪ್ಲೇ ಅವಧಿಯಲ್ಲೇ ವೇಗದ ರನ್ಗಳ ಸಂಗ್ರಹ ಆರಂಭವಾಯಿತು. ಬೌಲರ್ಗಳ ಲೆಂಗ್ತ್ ತಪ್ಪಾದಾಗಲೇ ಅದನ್ನ ಬೌಂಡರಿಗಿರಿಗೆ ಕಳುಹಿಸುವ ದಿಟ್ಟ ಮನೋಭಾವ ಕಂಡುಬಂತು. ಮೊದಲ ವಿಕೆಟ್ ಬಿದ್ದರೂ ಭಾರತೀಯ ಶಿಬಿರದಲ್ಲಿ ಗಾಬರಿ ಇರಲಿಲ್ಲ. ಮಧ್ಯಮ ಕ್ರಮದ ಬ್ಯಾಟ್ಸ್ಮನ್ ಕ್ರಿಸ್ ಗೆ ಬಂದು ಪಂದ್ಯವನ್ನ ಹಿಡಿತಕ್ಕೆ ತೆಗೆದುಕೊಂಡ್ರು. ಸೂರ್ಯಕುಮಾರ್ ಯಾದವ್ ತನ್ನ ಸಹಜ 360 ಡಿಗ್ರಿ ಶೈಲಿಯಲ್ಲಿ ಮೈದಾನದ ಎಲ್ಲಾ ಕಡೆ ಶಾಟ್ಗಳನ್ನು ಹರಿಸಿದ್ರು. ಕವರ್ ಡ್ರೈವ್, ಪಿಕಪ್ ಶಾಟ್, ರಿವರ್ಸ್ ಸ್ವೀಪ್ ಎಲ್ಲವೂ ಅಭಿಮಾನಿಗಳ ಕಣ್ಣಿಗೆ ಹಬ್ಬವಾಯಿತು. ಬೌಂಡರಿ, ಸಿಕ್ಸರ್ ಮಳೆ ಸುರಿದು ರನ್ ರೇಟನ್ನು ನಿರಂತರವಾಗಿ ಮೇಲಿಟ್ಟರು. ಇನ್ನೊಂದು ತುದಿಯಲ್ಲಿ ಇಶಾನ್ ಕಿಶನ್ ಕೂಡ ಆಕ್ರಮಣಕಾರಿ ಆಟ ಮುಂದುವರೆಸಿದ್ರು. ಶಾರ್ಟ್ ಬಾಲ್ಗೆ ಫುಲ್ ಶಾಟ್, ಫುಲ್ ಲೆಂತ್ಗೆ ಸ್ಟ್ರೈಟ್ ಡ್ರೈವ್. ಅವರ ಬ್ಯಾಟಿಂಗ್ ಶೈಲಿ ಸ್ಪಷ್ಟವಾಗಿತ್ತು. ಒತ್ತಡ ಎದುರಾದಾಗ ಹಿಂಜರಿಯದೆ ಪ್ರತಿದಾಳಿ. ಮಧ್ಯದಲ್ಲಿ ಶಿವಮ್ ದುಬೆ ಕ್ರೀಸ್ಗೆ ಬಂದು ಪಂದ್ಯವನ್ನು ಸಂಪೂರ್ಣವಾಗಿ ಭಾರತದ ಕಡೆ ತಿರುಗಿಸಿದ್ರು. ಕೆಲವೇ ಬಾಲ್ಗಳಲ್ಲಿ ಸಿಕ್ಸರ್ ಮಳೆ ಸುರಿಸಿ ಗೆಲುವಿನ ಅಂತರವನ್ನು ಕಡಿಮೆ ಮಾಡಿದ್ರು. ಭಾರತೀಯ ಬ್ಯಾಟಿಂಗ್ನ ವಿಶೇಷತೆ ಏನು ಗೊತ್ತಾ? ಒಬ್ಬರ ಮೇಲೆ ಮಾತ್ರ ಅವಲಂಬನೆ ಇಲ್ಲ. ಪ್ರತಿ ಆಟಗಾರನೂ ತನ್ನ ಪಾತ್ರವನ್ನು ನಿಖರವಾಗಿ ನಿರ್ವಹಿಸಿದ್ರು. ರನ್ ರೇಟ್ 12ರಿಂದ 13 ರನ್ಗಳ ಮೇಲಿದ್ರೂ ಬ್ಯಾಟ್ಸ್ಮನ್ಗಳು ಆತುರ ತೋರಲಿಲ್ಲ. ಸ್ಟ್ರೈಕ್ ರೊಟೇಷನ್ ಜೊತೆಗೆ ದೊಡ್ಡ ಶಾಟ್ಗಳ ಸಮತೋಲನ, ಅದೇ ಭಾರತಕ್ಕೆ ಗೆಲುವಿನ ಮಂತ್ರವಾಯಿತು. ಕೊನೆಯದಾಗಿ ಗುರಿ ತಲುಪುವ ಹೊತ್ತಿಗೆ ಇನ್ನೂ ಹಲವಾರು ಬಾಲ್ಗಳು ಉಳಿದಿದ್ವು. ಅಂದ್ರೆ ಅದು ಗೆಲುವಲ್ಲ, ಆಧಿಪತ್ಯದ ಗೆಲುವು. ಈ ಪಂದ್ಯದಿಂದ ಸ್ಪಷ್ಟ ಸಂದೇಶ. ಟೀಂ ಇಂಡಿಯಾದ ಟಿ20 ಬ್ಯಾಟಿಂಗ್ ಲೈನ್ಅಪ್ ವಿಶ್ವಮಟ್ಟದ್ದು. ದೊಡ್ಡ ಗುರಿ ಇರಲಿ, ಒತ್ತಡ ಇರಲಿ, ಪ್ರತಿ ದಾಳಿ ಮಾಡುವ ಸಾಮರ್ಥ್ಯ ತಂಡದಲ್ಲಿದೆ. ಇದು ಇಂದಿನ ಪಂದ್ಯದಲ್ಲಿ ಭಾರತದ ಬ್ಯಾಟಿಂಗ್ ಸಂಪೂರ್ಣ ವರದಿ. ಇನ್ನಷ್ಟು ಕ್ರೀಡಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ. ಧನ್ಯವಾದಗಳು.